ಪಹಲ್ಗಾಮ್ ದಾಳಿಯಲ್ಲಿ 26 ಮಂದಿ ಬಲಿಯಾದರು. ಆದರೆ ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ನಿಂತಿಲ್ಲ. ಇದು ಒಂದು ರೀತಿ ಮುಂದುವರೆದ ಹಂತಕ್ಕೆ ಹೋಗಿದೆ, ತೀರಾ ಕೆಳಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಭಾರತದ ಸೇನಾ ಸಾಮರ್ಥ್ಯವನ್ನ ಕಾಂಗ್ರೆಸ್ನ ಶಾಸಕ ಅಣಕಿಸಿದ್ದಾರೆ. ರಫೇಲ್ ಯುದ್ಧ ವಿಮಾನವನ್ನ ಅಜಯ್ ರಾಯ್ ಅಣಕಿಸುವ ಮೂಲಕವಾಗಿ ಸೇನೆಯ ಸಾಮರ್ಥ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ರಫೇಲ್ ಜೆಟ್ ಆಟಿಕೆ ಮಾದರಿಯ ಒಂದು ಜೆಟ್ ಅನ್ನ ಇಟ್ಕೊಂಡು ಲಿಂಬೆ ಮೆಣಸಿನಕಾಯಿಯನ್ನ ಕಟ್ಟಿ ಅವಮಾನವನ್ನ ಮಾಡಲಾಗಿದೆ. ರಫೇಲ್ ಯುದ್ಧಕ್ಕೆ ಲಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿದ್ದೀರಿ, ರಫೇಲ್ ವಿಮಾನವನ್ನ ಯಾವಾಗ ಯುದ್ಧಕ್ಕೆ ಬಿಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಈ ಮೂಲಕವಾಗಿ ಎತ್ತಿದ್ದಾರೆ. ಪಹಲ್ಗಾಮ್ ದಾಳಿಗೆ ಗುಪ್ತಚರ ವೈಫಲ್ಯವೇ ಕಾರಣ ಅನ್ನುವಂತಹ ಆರೋಪವನ್ನು ಆರಂಭದಿಂದಲೂ ಕಾಂಗ್ರೆಸ್ನ ಕೆಲ ನಾಯಕರು ಹೇಳ್ತಾ ಇದ್ರು. ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ತೀರಾ ಅತಿರೇಕದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಶಾಸಕ ಅಜಯ್ ರಾಯ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಕ್ ಮಾಧ್ಯಮಗಳಲ್ಲಿ ಈ ಮೂಲಕವಾಗಿ ಸುದ್ದಿಯಾಗಿದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ರಫೇಲ್ ಜೆಟ್ನ ಆಟಿಕೆ, ಅದಕ್ಕೊಂದು ನಿಂಬೆಹಣ್ಣು ಕಟ್ಟಿ ಮೆಣಸಿನಕಾಯಿ ಕಟ್ಟಿ ಇದನ್ನು ಪೂಜೆಗಿಡಿ, ಶೋಪೀಸ್ ಅಷ್ಟೇ, ಇದು ಯುದ್ಧಕ್ಕೆ ಬಳಕೆ ಆಗೋದಲ್ಲ, ಯಾವಾಗ ಬಳಸ್ತೀರಿ ಎಂಬಿತ್ಯಾದಿ ಮಾತುಗಳನ್ನು ಆಡಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ. ರಫೇಲ್ ಬಳಕೆ ಮಾಡಬೇಕು, ನೀವು ಅಂದುಕೊಂಡ ತಕ್ಷಣಕ್ಕೆ ಅದು ಬಳಕೆ ಮಾಡಬೇಕು, ಇಲ್ಲದೇ ಇದ್ದರೆ ಅದರ ಸಾಮರ್ಥ್ಯವೇ ಇಲ್ಲ ಅನ್ನುವಂತಹ ನಿಮ್ಮ ಮನೋಭಾವನೆ ಇದೆಯಲ್ಲ, ಅದು ಫಸ್ಟ್ ತೆಗೆದು ಹಾಕಬೇಕು. ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀರಿ. ಈಗಾಗಲೇ ನಿಮ್ಮ ಕಾಂಗ್ರೆಸ್ ಪಕ್ಷವೇ ಒಂದು ನಿರ್ಧಾರಕ್ಕೆ ಬಂದಿದೆ. ಕೇಂದ್ರ ಏನು ನಿರ್ಧಾರಕ್ಕೆ ಬರುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ, ಭಾರತ ಈ ಒಂದು ವಿಷಯದಲ್ಲಿ ಒಗ್ಗಟ್ಟಾಗಿರುತ್ತೆ ಅಂತ. ಆದರೆ ನೀವುಗಳು ಮಾಡ್ತಾ ಇರೋ ಮೂಲಕವಾಗಿ ನಿಮ್ಮ ಅಧ್ಯಕ್ಷರು ಏನು ಘೋಷಣೆ ಕೊಟ್ಟರು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಿ ಅನ್ನೋದು ಒಂದು ಕಡೆಯಲ್ಲಾದರೆ, ಮಗದೊಂದು ಕಡೆಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಪೋಸ್ಟ್ ಮಾರ್ಟಮ್ನ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ, ಅಲ್ಲಿ ಭದ್ರತಾ ವೈಫಲ್ಯ ಇತ್ತಾ ಇಲ್ವಾ ಅದನ್ನೆಲ್ಲ ನೋಡುವಂತಹ ರೀತಿನ ಈಗ ನೀವು ಬಯಸಿದ ತಕ್ಷಣಕ್ಕೆ ಯುದ್ಧ ಆಗಬೇಕು ಅಂತ ಅಂದರೆ ಅದೇನು ಸ್ಪೋರ್ಟ್ಸಾ? ಈಗ ನಾವು ಕ್ಯೂ ಕೊಟ್ವಿ, ಅಲ್ಲಿ ಹೋದರೂ ಆಡ್ಬಿಟ್ಟು ಬಂದರು ಅನ್ನೋಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯುದ್ಧ ಅಂತ ಅಂದರೆ ಅದಕ್ಕೆ ನಾನಾ ರೀತಿಯ ತಯಾರಿಗಳು ಬೇಕಾಗತ್ತೆ ಮತ್ತು ಅದಕ್ಕೆ ಬೇಕಾದಂತಹ ಭದ್ರತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ, ಒಂದು ಪ್ಲಾನಿಂಗ್ ಇರಬೇಕು ಅಂತ. ಈಗ ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಾರಲ್ಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು 3 ಪಡೆಯ ಮುಖ್ಯಸ್ಥರೆಲ್ಲರೂ ಸೇರಿಕೊಂಡು. ಅವ್ರು ಮಾಡ್ತಿರೋದು ಹಾಗಾದರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ? ನಿಮಗೇನೋ ಇನ್ಫಾರ್ಮೇಷನ್ ಇಲ್ಲ ಅಂತ ಅಂದಮೇಲೆ ಸ್ವಲ್ಪ ದಿನಗಳ ಕಾಲ ಬಾಯಿ ಮುಚ್ಕೊಂಡಿದ್ರೆ ಬೆಟರ್ ಅಂತ ಕಾಣುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಕೆಲವರಿಗೆ ಪ್ರಚಾರದ ಶೋಕಿ ಇರುತ್ತೆ ಅಂತ ಅನ್ಸುತ್ತೆ, ಅದರ ಒಂದು ಭಾಗನ ಇದು? ಮೊನ್ನೆ ಗಾಯಬ್ ಪೋಸ್ಟ್ ನ ಹಾಕಿ ಸಾಕಷ್ಟು ಟೀಕೆಗೆ ಕಾಂಗ್ರೆಸ್ ಗುರಿಯಾಗಿತ್ತು. ಅದಾದ ಬಳಿಕ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿತ್ತು. ಈಗ ಅಜಯ್ ರಾವ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ನಮ್ಮ ಸೈನ್ಯವನ್ನೇ ಟೀಕಿಸುವಂತಹ, ವಾಯುಪಡೆಯ ಒಂದು ವಿಶಿಷ್ಟ ಫೈಟರ್ ಜೆಟ್ ಅನ್ನು ಟೀಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ವ್ಯಾಪಕವಾಗಿರುವಂತಹ ಟೀಕೆ ವ್ಯಕ್ತವಾಗಿದೆ. ಆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು, ರಫೇಲ್ ಫೈಟರ್ ಜೆಟ್ ನ ಮಾದರಿಯ ರೀತಿಯಲ್ಲಿ ಒಂದು ಆಟಿಕೆಯ ವಿಮಾನವನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಿಂಬೆ ಹಣ್ಣು ಮತ್ತು ಮೆಣಸನ್ನ ಇಟ್ಟು ರಫೇಲ್ ಅನ್ನುವಂತಹ ಪದವನ್ನ ಕೂಡ ಬಳಕೆ ಮಾಡಿದ್ದಾರೆ. ಇದು ರಫೇಲ್ ಯುದ್ಧ ವಿಮಾನ ಇರುವಂತದ್ದು ನಿಂಬೆ ಹಣ್ಣು ಹಾಗೂ ಮೆಣಸಿನಕಾಯಿ ಇಟ್ಕೊಂಡು ಇಡೋದಕ್ಕಲ್ಲ, ಅದು ಯುದ್ಧಕ್ಕೆ ಬಳಕೆ ಆಗುವಂಥದ್ದು. ಹಾಗಾಗಿ ಕೇವಲ ಶೋಪೀಸ್ ಆಗಿ ಯುದ್ಧ ವಿಮಾನವನ್ನ ಇಡಬೇಡಿ ಅನ್ನುವಂತಹ ಸಂದೇಶವನ್ನ ತಾವು ದೊಡ್ಡದಾಗಿ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಅವರು ಅನ್ಕೊಂಡಿರ್ಬೋದು. ಆದ್ರೆ ಇದಕ್ಕೆ ವ್ಯಾಪಕವಾಗಿರುವಂತಹ ಟೀಕೆ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ದೇಶ ಹಾಗೂ ಸೈನ್ಯದ ವಿಚಾರಕ್ಕೆ ಬಂದಾಗ ಈ ರೀತಿಯ ಟೀಕೆಗಳನ್ನ ಮಾಡಬಾರ್ದು ಅನ್ನುವಂತಹ ಕನಿಷ್ಠ ಜ್ಞಾನ ಕೂಡ ಇವರಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಅದರಲ್ಲೂ ಕೂಡ ಅಜಯ್ ರಾವ್ ಅವರು ರಾಹುಲ್ ಗಾಂಧಿಯ ಅತ್ಯಾಪ್ತ ನಾಯಕರು ಅನ್ನುವಂಥದ್ದು ಕೂಡ ಗೊತ್ತಿರುವಂತದ್ದು. ಸೊ ಹಾಗಾಗಿ ಇವರ ಈ ಒಂದು ನಡೆ ಏನಿದೆ ವ್ಯಾಪಕವಾಗಿರುವಂತಹ ಟೀಕೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಯಿಂದ ಗುಪ್ತಚರ ಇಲಾಖೆಯ ವೈಫಲ್ಯವನ್ನ ಪ್ರಶ್ನೆ ಮಾಡ್ತಾ ಸೈನ್ಯವನ್ನೇ ಟೀಕಿಸುವಂತಹ ಮಟ್ಟಿಗೆ ಇವರು ಇಳಿದಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಶೋಚನೀಯವಾಗಿರುವಂತಹ ವಿಚಾರ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಸೇನೆಯ ಸಾಮರ್ಥ್ಯವನ್ನು, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡೋದನ್ನು ಫಸ್ಟ್ ಬಿಡಿ. ಈ ರಫೇಲ್ ಯುದ್ಧ ನೌಕೆನ ಯಾವಾಗ ಯುದ್ಧಕ್ಕೆ ಬಿಡ್ತೀರಿ ಅಂತ ಕೇಳೋದ್ರ ಬದಲಾಗಿ ನೀವು ದೇಶ ಯಾವಾಗ ಬಿಡ್ತೀರಿ ಅನ್ನೋದಕ್ಕೆ ಉತ್ತರ ಕೊಟ್ಬಿಡಿ ಸಾಕು.